So, dear students, we'll start with the chapter logic gates. Okay, so logic gate means is a electronic circuit which operates on one or more signals and always produces an output signals. ಅಂದರೆ ಒಂದು ಅಥವಾ ಎರಡು ಸಿಗ್ನಲ್ಸ್ ಜೊತೆ ಆಪ್ರೇಟ್ ಮಾಡುತ್ತೆ and always produces an output signal. Okay, so again I'll repeat, a gate is an electronic circuit which operates on one or more signals and always produces an output signal. So ಒಂದು ಅಥವಾ ಎರಡು ಸಿಗ್ನಲ್ ಜೊತೆ ಆಪ್ರೇಟ್ ಮಾಡಿಕೊಂಡು ಸೊ ಯಾವಾಗಲೂ ನನಗೆ ಔಟ್ಪುಟ್ ಸಿಗ್ನಲು ಪ್ರೊಡ್ಯೂಸ್ ಮಾಡುತ್ತೆ. Okay, so logic gates are classified into two types. So there are, first one is basic gates, second one is derived gates. So okay, there are two logic gates. First one is basic gates, second one is derived gates. So basic gates classified into three gates. So again, basic gates classified into three gates. First one is NOT gate, second one is OR gate, third one is AND gate. So again, derived gates classified into four gates. So first one is NOR gate, second one is NAND gate, third one is XOR gate, that is also called as exclusive OR gate. Fourth one is XNOR gate, that is exclusive NOR gate. So these derived gates are derived from the basic gates. Okay. So next we'll go through the one by one. So first one is basic gates. In that, first one is NOT gate. So NOT gate is also called as a inverter gate. An inverter is a gate which have only one input signal and one output signal. ಅಂದರೆ ನಾಟ್ ಗೇಟಲ್ಲಿ ಒಂದು ಇನ್ಪುಟ್ ಸಿಗ್ನಲ್ ಇರುತ್ತೆ, ಹಾಗೆ ಒಂದು ಔಟ್ಪುಟ್ ಸಿಗ್ನಲ್ ಇರುತ್ತೆ. ಸೊ ಅಂಡ್ ಆಲ್ವೇಸ್ ಆಪೋಸಿಟ್ ಆಫ್ ಎ ಇನ್ಪುಟ್ ಸಿಗ್ನಲ್. ಅಂದರೆ ಸೊ ನನಗೆ ಸಿಗ್ನಲ್ ಹೋಗ್ತಾ 0 ಇದ್ದರೆ ನನಗೆ ಔಟ್ಪುಟ್ ಏನು ಬರುತ್ತೆ, ಅದ್ರ ಆಪೋಸಿಟ್ ಬರುತ್ತೆ ಅಂದರೆ 1 ಬರುತ್ತೆ. ಸೊ ನನಗೆ ಅಥವಾ 1 ಇನ್ಪುಟ್ ಕಳಿಸಿದ್ರೆ ನನಗೆ ಔಟ್ಪುಟ್ ಏನು ಬರುತ್ತೆ, 0 ಬರುತ್ತೆ. ಓಕೆ, ಸೊ ಸಿಂಬಲ್ ಫಾರ್ ಎಕ್ಸಾಂಪಲ್ ಇದಕ್ಕೆ ನಮ್ಮ ಮನೆಯಲ್ಲಿ ಇರುವಂಥಗಳ ಸ್ವಿಚ್ಗಳು. ಸೊ ನಾವು ಆನ್ ಮಾಡಿದ್ರೆ ಸ್ವಿಚ್ಚನ್ನು ಆನ್ ಮಾಡಿದ್ರೆ ಲೈಟ್ ಬರುತ್ತೆ, ಆಫ್ ಮಾಡಿದ್ರೆ ಲೈಟ್ ಏನಾಗುತ್ತೆ, ಹೋಗುತ್ತೆ. ಓಕೆ, ಸೊ ಇದರಲ್ಲಿ ಸಿಂಬಲ್ ಇದೆ. ಅಬ್ಸರ್ವ್ ದ ಸ್ಟೂಡೆಂಟ್ಸ್ ಹಿಯರ್, ಅಬ್ಸರ್ವ್ ದ ಸಿಂಬಲ್ ಹಿಯರ್ ಆ್ಯಂಡ್ ಆಲ್ಸೋ ಟ್ರೂತ್ ಟೇಬಲ್. ಸೊ ಎಕ್ಸ್ ಆ್ಯಂಡ್ ಎಕ್ಸ್ ಬಾರ್. ಸೊ ಮೇಲೆ ಒಂದು ಲೈನ್ ಇದೆ, ಅದನ್ನೇನಂತ ಕರಿತೀವಿ ನಾವು, ಎಕ್ಸ್ ಬಾರ್ ಅಂತ ಕರಿತೀವಿ. ಓಕೆ, ಸೊ ಔಟ್ಪುಟ್, ಸೊ ಇನ್ಪುಟ್ ಈಸ್ 0, ಔಟ್ಪುಟ್ ಈಸ್ 1. ಸೊ ಇನ್ಪುಟ್ ಈಸ್ 1, ಔಟ್ಪುಟ್ ಈಸ್ 0. ಸೊ ನೆಕ್ಸ್ಟ್ ಒನ್ ಈಸ್ OR gate. So the OR gate has 2 or more input signals but only one output signal. If any of the input signal is 1, the output signal is 1. So ಇಲ್ಲಿ ಎರಡು ಅಥವಾ 3 ಇನ್ಪುಟ್ ಸಿಗ್ನಲ್ಸನ್ನು ತಗೊಳುತ್ತೆ. ಸೊ ಒಂದು ಔಟ್ಪುಟ್ ಸಿಗ್ನಲನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಏನಂತಂದರೆ, ಸೊ ಇನ್ಪುಟ್ ಸಿಗ್ನಲಲ್ಲಿ ಒಂದು ಯಾವುದಾದ್ರೂ 2 ಇನ್ಪುಟ್ಟಲ್ಲಿ ಒಂದು ಕೂಡ ಹೈ ಇತ್ತು ಅಂದರೆ ದ ಔಟ್ಪುಟ್ ಸಿಗ್ನಲ್ ಈಸ್ ಹೈ. ಸೊ ಯಾವಾಗ 0 ಆಗುತ್ತೆ ಅಂದರೆ 2 ಇನ್ಪುಟ್ಟು ಕೂಡ 0 ಇದ್ದಾಗ ಮಾತ್ರ 0 ಆಗುತ್ತೆ. ಅಂದರೆ 2 ಇನ್ಪುಟ್ಟು ಕೂಡ ಲೋ ಇದ್ದಾಗ, ಅಂದರೆ 0 ಇದ್ದಾಗ ಮಾತ್ರ ನನಗೆ 0 ಬರುತ್ತೆ. ಸೊ 2 ಇನ್ಪುಟ್ಟಲ್ಲಿ 0 ಯಾವುದಾದ್ರೂ ಒಂದು ಇದ್ರೂ ಕೂಡ ನನಗೆ ಔಟ್ಪುಟ್ ಏನು ಬರುತ್ತೆ, ಹೈಯೇ ಬರುತ್ತೆ. ಅಬ್ಸರ್ವ್ ದ ಸಿಂಬಲ್ ಹಿಯರ್ ಸ್ಟೂಡೆಂಟ್ಸ್. ಸೊ ಓನ್ಲಿ ಫಾರ್ 2 ಇನ್ಪುಟ್ಸ್, ಓನ್ಲಿ ಫಾರ್ 3 ಇನ್ಪುಟ್ಸ್, only for 2 or more inputs. Okay, so again I'll repeat. So NOT gate ಅಲ್ಲಿ ನನಗೆ ಏನಿತ್ತು, ಓನ್ಲಿ ಒಂದು ಇನ್ಪುಟ್ ತಗೊಳುತ್ತೆ, ಓನ್ಲಿ ಒಂದು ಔಟ್ಪುಟ್ ಸಿಗ್ನಲ್ ಕೊಡುತ್ತೆ, ದಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ದ ಇನ್ಪುಟ್. ಓಕೆ, ಸೊ OR ಗೇಟಲ್ಲಿ 2 or more ಇನ್ಪುಟ್ಸನ್ನು ತಗೊಳುತ್ತೆ, ಔಟ್ಪುಟ್ 1 ಸಿಗ್ನಲ್ ಜನ್ರೇಟ್ ಮಾಡುತ್ತೆ. ಸೊ ಇಲ್ಲಿ ಏನಪ್ಪ ಕಂಡೀಷನ್ ಅಂತಂದರೆ, ವಿ ನೋನ್ ದಟ್, ಸೊ 2 ಇನ್ಪುಟ್ಟಲ್ಲಿ ಯಾವುದಾದ್ರೂ ಕೂಡ ಒಂದು ಹೈ ಇದ್ರೂ ಕೂಡ ನನಗೆ ಔಟ್ಪುಟ್ ಸಿಗ್ನಲ್ ಏನು ಕೊಡುತ್ತೆ, ಹೈಯೇ ಕೊಡುತ್ತೆ. Okay, so we'll see the truth table for OR gate. So I already told you that, dear students. ಸೊ ಟ್ರೂತ್ ಟೇಬಲಲ್ಲಿ 2 ಇನ್ಪುಟ್ಸ್ ಕೊಡ್ತಾ ಇದ್ದೀನಿ. ಇಲ್ಲಿ 2 ಇನ್ಪುಟ್ಸಲ್ಲಿ 0 ಇದ್ದಾಗ ಮಾತ್ರ 0 ಆಗ್ತಾ ಇದೆ. ಸೊ 2 ಇನ್ಪುಟ್ಟಲ್ಲಿ ಯಾವುದಾದ್ರೂ ಒಂದು ಇದ್ರೂ ಕೂಡ ನನಗೆ ಔಟ್ಪುಟ್ ಸಿಗ್ನಲ್ ಏನು ಬರುತ್ತೆ, 1 ಬರುತ್ತೆ. ಸೊ ಅಬ್ಸರ್ವ್ ಇಯರ್, ನೆಕ್ಸ್ಟ್ ಇನ್ಪುಟ್ ಏನಿದೆ 1 0 ಇದೆ. ಸೊ ಔಟ್ಪುಟ್ ಏನಿದೆ ನನಗೆ 2ರಲ್ಲಿ ಒಂದು ಇದ್ರೂ ಕೂಡ ನನಗೆ ಔಟ್ಪುಟ್ ಸಿಗ್ನಲ್ ಏನು ಬರುತ್ತೆ, 1 ಬರುತ್ತೆ. ಸೊ 1 ಇದ್ರೂ ಕೂಡ ನನಗೆ ಹೈ ಇದ್ರೂ ಕೂಡ ನನಗೆ ಏನು ಬರುತ್ತೆ, ಹೈಯೇ ಬರುತ್ತೆ ಫಾರ್
two inputs. So observe here students, again I have given truth table for 3 inputs. So already ನಾನು ಹೇಳಿದಾಗ ಈ 3 ಇನ್ಪುಟ್ ಅಲ್ಲೂ ಕೂಡ ಯಾವುದಾದ್ರೂ 1 ಇದ್ರೂ ಕೂಡ ನನಗೆ ಔಟ್ಪುಟ್ ಏನು ಬರುತ್ತೆ, ಹೈಯೇ ಬರುತ್ತೆ. ಅಬ್ಸರ್ವ್ ಹಿಯರ್, ಸೊ ಫಸ್ಟ್ ಒನ್ನಲ್ಲಿ ನನಗೆ 3 ಇನ್ಪುಟ್ಸು ಕೂಡ 0 ಇದೆ, ಸೊ ಔಟ್ಪುಟ್ ಹಾಗಾಗಿ 0 ಬಂದಿದೆ. ಸೊ ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ, ಪ್ರತಿಯೊಂದು ಇನ್ಪುಟ್ ಸಿಗ್ನಲಲ್ಲೂ 1 ಇದ್ದೇ ಇದೆ ನನಗೆ. ಸೊ ಹಾಗಾಗಿ ಔಟ್ಪುಟ್ ಏನಿದೆ ನನಗೆ 1 ಇದೆ. ಓಕೆ, let's go to the AND gate. So third one of the basic gates, that is AND gate. So AND gate can have 2 or more signals and produces one output signal. As usual OR gate allu kuda 2 or more input signals ittu produces one output signal. So illu kuda nange AND gate allu kuda 2 or more signals anna tagolutte and produces one output signal. ಓಕೆ, ಸೊ ಇಲ್ಲಿ ಕಂಡೀಷನ್ ಏನಂತಂದರೆ, ವೆನ್ ಆಲ್ ದ ಇನ್ಪುಟ್ಸ್ ಆರ್ ಹೈ ದೆನ್ ದ ಔಟ್ಪುಟ್ ಈಸ್ ಹೈ, ಅದರ್ವೈಸ್ ದ ಔಟ್ಪುಟ್ ಈಸ್ 0. ಅಂದರೆ ಈಗ 2 ಇನ್ಪುಟ್ಟನ್ನು ಕೊಟ್ಟರೆ 2 ಇನ್ಪುಟ್ಟಲ್ಲೂ ಕೂಡ ನನಗೆ 2 ಕೂಡ ಹೈ ಇರಬೇಕು, ಅವಾಗ ಮಾತ್ರ ನನಗೆ ಏನಾಗುತ್ತೆ, ಹೈ ಬರುತ್ತೆ. ಸೊ 2 ಇನ್ಪುಟ್ಟಲ್ಲೂ ಕೂಡ 1 ಲೋ ಇದ್ರೂ ಕೂಡ ನನಗೆ ಏನಾಗುತ್ತೆ, ಔಟ್ಪುಟ್ಟು ಲೋನೇ ಇರುತ್ತೆ. ಸೊ ದಿಸ್ ಗೇಟ್ ಈಸ್ ಆಪೋಸಿಟ್ ಟು ದ OR gate. So observe the symbol here. So only for 2 inputs, only for 3 inputs and 2 or more inputs. So this is the AND gate symbol. So let's go through the truth table of AND gate. Okay, so AND gate ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ. ಸೊ 2 ಕೂಡ ನನಗೆ ಏನಿರಬೇಕು, ಸೊ 2 ಕೂಡ ನನಗೆ ಹೈ ಇದ್ದರೆ ಮಾತ್ರ ನನಗೆ ಹೈ ಬರುತ್ತೆ. ಸೊ 2 ಇನ್ಪುಟ್ಟಲ್ಲಿ ಯಾವುದಾದ್ರೂ 1 ಲೋ ಇದ್ದರೂ ಕೂಡ ನನಗೆ ಮಿಕ್ಕಿ ಎಲ್ಲನೂ ಲೋನೇ ಆಗುತ್ತೆ. ಅಬ್ಸರ್ವ್ ದ ಸ್ಟೂಡೆಂಟ್ಸ್ ಹಿಯರ್. ಸೊ ಇಲ್ಲಿ ನನಗೆ ಫಸ್ಟಲ್ಲಿ ನನಗೆ 2 ಇನ್ಪುಟ್ ಕೂಡ 0 ಇದೆ, ಲೋ ಇದೆ, ಸೊ ಹಾಗಾಗಿ 0 ಇದೆ. ಸೊ ನೆಕ್ಸ್ಟ್ ಇನ್ಪುಟ್ಸಲ್ಲಿ 0 1 ಇದೆ, ಸೊ ದಟ್ ಈಸ್ ಔಟ್ಪುಟ್ ಈಸ್ 0 1 0 ಇದೆ. ಸೊ ಇದರಲ್ಲಿ 1 ಲೋ ಇದೆ, ಸೊ ಹಾಗಾಗಿ ನನಗೆ ಔಟ್ಪುಟ್ ಏನು ಬರುತ್ತೆ, 0 ಬರುತ್ತೆ. ಸೊ ಅಟ್ ಲಾಸ್ಟ್ 2 ಇನ್ಪುಟ್ಸು ಕೂಡ ನನಗೆ ಹೈ ಇದೆ, ಸೊ ಹಾಗಾಗಿ ಐ ವಿಲ್ ಗೆಟ್ ಆನ್ ಔಟ್ಪುಟ್ ಆ್ಯಸ್ ಎ ಹೈ. ಸೊ ಫಾರ್ 3 ವೇರಿಯೇಬಲ್ಸ್ಗೆ ನೋಡಿ, ಸೊ ಇಲ್ಲಿ ನಾವು ಹೇಗೆ ಬರ್ಕೊಳ್ತೀವಿ ಅಂದರೆ ಟ್ರೂತ್ ಟೇಬಲು, ವಿ ನೋನ್ ದಟ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ 3 0 0 1 1 2 ಇನ್ಪುಟ್ಸ್ಗೆ ನೆಕ್ಸ್ಟ್ ಇನ್ಪುಟ್ಟಿಗೆ 0 1 0 1 ಅಂತ ತೊಗೊಳ್ತೀವಿ. ಸೊ 3 ಇನ್ಪುಟ್ಸ್ ಆಗಿದ್ರೆ 4 zeros 4 ones. ಸೊ ಸೆಕೆಂಡ್ ವೇರಿಯೇಬಲ್ಗೆ 0 0 1 1 0 0 1 1 ಅಂತ ತೊಗೊಳ್ತೀವಿ. ಸೊ ಥರ್ಡ್ ವೇರಿಯೇಬಲ್ಗೆ 0 1 0 1 0 1 0 1 ಅಂತ ತೊಗೊಳ್ತೀವಿ. ಓಕೆ, ಸೊ ಇಲ್ಲಿ ಅಬ್ಸರ್ವ್, ನಾನು ಆಗಲೇ ಹೇಳ್ದೆ ಇರೋಗೆ, ಯಾವುದೋ ಎಲ್ಲ ಇನ್ಪುಟ್ಸು ಕೂಡ ಹೈ ಇದ್ದರೆ ಮಾತ್ರ ಹೈ ಬರುತ್ತೆ, ಯಾವುದಾದ್ರೂ 1 ಲೋ ಇದ್ರೂ ಕೂಡ ನನಗೆ ಔಟ್ಪುಟ್ ಏನು ಬರುತ್ತೆ, 0 ಬರುತ್ತೆ. ಸೊ ಅಬ್ಸರ್ವ್ ಹಿಯರ್, ಫಸ್ಟಲ್ಲೂ ಕೂಡ 0 ಇದೆ, ಸೊ ಲೋ ಇದೆ. ಸೆಕೆಂಡ್ ಇನ್ಪುಟ್ಸಲ್ಲೂ ಕೂಡ 2 0 ಇದೆ, ಸೊ ಲೋ ಇದೆ. ಹಾಗೆ ಅಬ್ಸರ್ವ್ ಮಾಡ್ತಾ ಹೋದರೆ ಅಟ್ ಲಾಸ್ಟ್ ವಿಲ್ ಗೆಟ್ ದ 1 1 1. ಸೊ ಹಾಗೇನಾಗುತ್ತೆ, ನನಗೆ ಔಟ್ಪುಟ್ಟು ನನಗೆ 1 ಹೈ ಬರುತ್ತೆ. Okay, so understood student, there are 3 basic gates. So first one is NOR gate, second one is OR gate, third one is AND gate. Okay, NOR gate ಅಲ್ಲಿ ಏನಾಗುತ್ತೆ, I'll repeat. NOR gate ಅಲ್ಲಿ ಏನಾಗುತ್ತೆ, ಸೊ 1 ಇನ್ಪುಟ್ ಇರುತ್ತೆ, ಒಂದೇ ಔಟ್ಪುಟ್ ಸಿಗುತ್ತೆ, ದಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ದಟ್ ಇನ್ಪುಟ್. ಸೊ OR gate ಅಲ್ಲಿ ಏನಾಗುತ್ತೆ, ಸೊ 2 ಅಥವಾ 2 ಆಗಲಿ 2 ಆಗಲಿ 3 ಆಗಲಿ ನನಗೆ ಇನ್ಪುಟ್ ತೊಗೋಬೋದು. ಇದರಲ್ಲಿ ನನಗೆ ಸೊ ಯಾವುದಾದ್ರೂ 1 2 0 ಇದ್ದರೆ ಲೋ ಇದ್ದರೆ ಮಾತ್ರ ಲೋ ಬರುತ್ತೆ, ಯಾವುದಾದ್ರೂ 1 ಹೈ ಇದ್ರೂ ಕೂಡ ನನಗೆ ಔಟ್ಪುಟ್ಟು ಹೈ ಬರುತ್ತೆ. ಅದೇ AND ಗೇಟಲ್ಲಿ ಏನಾಗುತ್ತೆ, ರಿವರ್ಸ್ ಆಫ್ ದ OR ಗೇಟ್. ಅಂದರೆ ಯಾವುದಾದ್ರೂ 1 ಲೋ ಇದ್ರೂ ಕೂಡ ನನಗೆ ಎಲ್ಲ ಕಡೆನೂ ಲೋ ಬರುತ್ತೆ, 2 ಸಿಗ್ನಲ್ ಅಥವಾ 3 ಸಿಗ್ನಲ್ ಸಹಿತ ಹೈ ಇದ್ದರೆ ಮಾತ್ರ ಹೈ ಬರುತ್ತೆ. Okay students, so let's go with the next one is derived gates. So derived gates ಅಲ್ಲಿ ನಾನು already ಹೇಳಿದ್ದೀನಿ, there are 4 types of derived gates. So first one is NOR gate, first one is NOR gate, second one is NAND gate, third one is XOR gate, fourth one is XNOR gate, right? So first one is NOR gate. So NOR gate usually all the gates have the 2 or more signals except NOR gate, except
ಯಾವ ಗೇಟ್ ಇರುತ್ತೆ, ಇನ್ವರ್ಟರ್ ಗೇಟ್ ಅಂದರೆ ನಾಟ್ ಗೇಟ್ ಇದ್ದರೆ ಮಾತ್ರ ನನಗೆ ಒಂದೇ ಇನ್ಪುಟ್ ತೊಗೊಳುತ್ತೆ, ಒಂದೇ ಔಟ್ಪುಟ್ ಕೊಡುತ್ತೆ. ಅದನ್ನು ಬಿಟ್ಟು ಬೇರೆ ಎಲ್ಲ ಗೇಟ್ಸ್ ಕೂಡ 2 or more ಇನ್ಪುಟ್ಸನ್ನು ತೊಗೊಳುತ್ತೆ ಆ್ಯಂಡ್ ಪ್ರೊಡ್ಯೂಸಸ್ 1 ಔಟ್ಪುಟ್ ಸಿಗ್ನಲ್. ಓಕೆ, ಸೊ ಇಲ್ಲಿ ಏನು ಕಂಡೀಷನ್ ಇದೆ ಅಂದರೆ, ಇಫ್ ಆಲ್ ದ ಇನ್ಪುಟ್ಸ್ ಆರ್ 0 ದೆನ್ ದ ಔಟ್ಪುಟ್ ಸಿಗ್ನಲ್ ಈಸ್ 1. ಸೊ ಇಫ್ ಆಲ್ ದ ಇನ್ಪುಟ್ಸ್ ಆರ್ 0 ದೆನ್ ದ ಔಟ್ಪುಟ್ ಸಿಗ್ನಲ್ ಈಸ್ ಹೈ. ಅಂದರೆ ಎಲ್ಲ ಇನ್ಪುಟ್ ಸಿಗ್ನಲ್ಸು ಕೂಡ ನನಗೆ ಲೋ ಇದ್ದಾಗ ಮಾತ್ರ ನನಗೆ ಔಟ್ಪುಟ್ ಸಿಗ್ನಲ್ ಏನು ಬರುತ್ತೆ, ಹೈ ಬರುತ್ತೆ. ಸೊ ಅಬ್ಸರ್ವ್ ದ ಸಿಂಬಲ್ ಹಿಯರ್ ಸ್ಟೂಡೆಂಟ್ಸ್. ಸೊ ಫಾರ್ 2 inputs, for 3 inputs and for 4 inputs. Okay, let's go with the truth table of the NOR gate. ಸೊ ಟ್ರೂತ್ ಟೇಬಲ್ ಆಫ್ ನಾರ್ ಗೇಟ್ ನಾನು ಆಲ್ರೆಡಿ ಹೇಳಿದಾಗ ಎರಡೂ ಇನ್ಪುಟ್ ಕೂಡ 0 ಇದ್ದಾಗ ಮಾತ್ರ ನನಗೆ ಔಟ್ಪುಟ್ ಏನು ಬರುತ್ತೆ, ಹೈ ಬರುತ್ತೆ. ಸೊ ಅಬ್ಸರ್ವ್ ಹಿಯರ್ಸ್ ಇರೋ ಫಸ್ಟ್ ವೇರಿಯಬಲ್ 0 0 1 1. ಸೊ ಸೆಕೆಂಡ್ ವೇರಿಯಬಲ್ 0 1 0 1. ಸೊ ಎರಡು ಇನ್ಪುಟ್ ಕೂಡ 0 0 ಇದ್ದರೆ ಮಾತ್ರ ನನಗೇನು ಬರುತ್ತೆ, 1 ಬರುತ್ತೆ. ಸೊ ಮಿಕ್ಕಿದ ಎಲ್ಲ ಕಡೆನೂ ಯಾವುದಾದ್ರಲ್ಲೂ 1 ಹೈ ಇದ್ರೂ ಕೂಡ ಮಿಕ್ಕಿದ್ದೆಲ್ಲ ಲೋನೇ ಬರುತ್ತೆ. ಸೊ ಅಬ್ಸರ್ವ್ ಹಿಯರ್ ಫಾರ್ 3 variables. ಸೊ ಆಲ್ರೆಡಿ ವಿ ನೋನ್ ದಟ್. ಸೊ 4 zeros 4 ones 0 0. ಸೆಕೆಂಡ್ ವೇರಿಯಬಲ್ 0 0 1 1 0 0 1 1 0 1 0 1. ನೆಕ್ಸ್ಟ್ ಒನ್ ಈಸ್ 0 1 0 1. Right, observe here. So first inputs are 0, so I'll get high, and other than this, so all our output is zeros. Okay, so next one is NAND gate. So in this also we have 2 or more input signals but only 1 output signal. So ಇಲ್ಲಿ ಏನು ಕಂಡೀಷನ್ ಅಂತಂದರೆ, ಇಫ್ ಆಲ್ ದ ಇನ್ಪುಟ್ಸ್ ಆರ್ 1 ದೆನ್ ದ ಔಟ್ಪುಟ್ ಪ್ರೊಡ್ಯೂಸ್ಡ್ ಆಸ್ 0. ಎಲ್ಲ ಇನ್ಪುಟ್ಸು 1 ಇದ್ರಾಗ ಮಾತ್ರ ನನಗೆ ಔಟ್ಪುಟ್ ಏನು ಬರುತ್ತೆ, 0 ಬರುತ್ತೆ. ಅಬ್ಸರ್ವ್ ದ ಸಿಂಬಲ್ಸ್ ಹಿಯರ್ ಸ್ಟೂಡೆಂಟ್ಸ್. ಸೊ ಫಾರ್ 2 inputs, ಸೊ ನಾಟ್ ಗೇಟ್ ನೋಡಿ, ಇದು ನ್ಯಾಂಡ್ ಗೇಟ್ ಅಲ್ವಾ. ಸೊ ನ್ಯಾಂಡ್ ಗೇಟ್ ಆಗಿದ್ದಾದಮೇಲೆ ನಾವು ಏನು ಪ್ರೊಡ್ಯೂಸ್ ಮಾಡ್ತೀವಿ, ನಾಟ್ ಗೇಟನ್ನು ಹಾಕ್ತಾಯಿದ್ದೀವಿ. ಸೊ ಅಥವಾ ಹೀಗೂ ಕೂಡ ಬರಿಬೋದು. ಆಮೇಲೆ 3 inputsಗೆ ಈ ಥರ ಬರಿತೀವಿ. ಓಕೆ, ಸೊ ಇದು ಆಲ್ರೆಡಿ ಹೇಳಿದಾಗ ಏನು ಕಂಡೀಷನ್ ಇದರಲ್ಲಿ ಇದ್ದಿದ್ದು. ಸೊ ಎಲ್ಲ ಇನ್ಪುಟ್ಸು ಕೂಡ ಹೈ ಇದ್ದಾಗ ಮಾತ್ರ ಔಟ್ಪುಟ್ ಏನು ಬರುತ್ತೆ, 0 ಬರುತ್ತೆ. ರೈಟ್. ಸೊ ಫಾರ್ 2 variables, ಸೊ ನೋಡಿ ಎಲ್ಲ ಇನ್ಪುಟ್ಟು ಕೂಡ ಹೈ ಇದ್ದರೆ ಅಂದರೆ ಇಲ್ಲಿ ಸೊ ಎರಡೂ ಕೂಡ 0 ಇದೆ. ಸೊ ಹಾಗಾಗಿ ಒಂದೇ ಇದೆ. ಸೊ 0 1 ಇದೆ, 1 ಇದೆ, ಹೈಯೇ ಬರುತ್ತೆ. 1 0 ಇದೆ, 1 ಬರುತ್ತೆ. ಎರಡು ಇನ್ಪುಟ್ಟು ಕೂಡ ಹೈ ಇದ್ದಾಗ ಮಾತ್ರ ನನಗೆ ಏನು ಬರುತ್ತೆ, 0 ಔಟ್ಪುಟ್ ಬರುತ್ತೆ. ಅಂಡರ್ಸ್ಟುಡ್? ಡೋಂಟ್ ಕನ್ಫ್ಯೂಸ್ ಹಿಯರ್. ಓಕೆ, ಸೊ ಎರಡೂ ಸಿಗ್ನಲ್ಸು ಕೂಡ ಹೈ ಇದ್ದಾಗ ಮಾತ್ರ ನನಗೆ 0 ಬರುತ್ತೆ, ಮಿಕ್ಕಿದ್ದೆಲ್ಲ ಹೈಯೇ ಬರುತ್ತೆ. ಸೊ ಅಬ್ಸರ್ವ್ ದ ಟ್ರೂತ್ ಟೇಬಲ್ ಫಾರ್ 3 variables. ಸೊ ಎಲ್ಲ ವೇರಿಯಬಲ್ಸು ಕೂಡ ಹೈ ಇದ್ದಾಗ ಮಾತ್ರ ನನಗೆ ಔಟ್ಪುಟ್ 0 ಆಗುತ್ತೆ. ಬೇರೆ ಎಲ್ಲನೂ ಕೂಡ ಏನು ಬರುತ್ತೆ, ಹೈಯೇನೆ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಗೇಟ್ ಈಸ್ XOR gate. ಸೊ ದಟ್ ಈಸ್ ಎಕ್ಸ್ಕ್ಲೂಸಿವ್ OR gate. So exclusive OR gate, okay, it is also called as a XOR gate. So it is also accepts 2 or more inputs and produces a single output. So ಇಲ್ಲಿ ಏನು ಕಂಡೀಷನ್ಸ್ ಇದೆ ಅಂದರೆ, if even number of ones in the input and output is 0. So if even number of ones in the input and output is 1, ಅಂದರೆ ಈವನ್ ನಂಬರ್ ಆಫ್ ಒನ್ಸ್ ಇನ್ಪುಟ್ಟಲ್ಲಿ ಇದ್ದರೆ ಔಟ್ಪುಟ್ ಏನು ಬರುತ್ತೆ, 0 ಬರುತ್ತೆ. ಇಫ್ ಆಡ್ ನಂಬರ್ ಆಫ್ ಒನ್ಸ್ ಇದ್ದರೆ ಔಟ್ಪುಟ್ ಏನು ಬರುತ್ತೆ, 1 ಬರುತ್ತೆ. ಓಕೆ, ಸೊ ಇದು ನೋಟ್ ದಿಸ್ ಪಾಯಿಂಟ್. ಸೊ ಇಫ್ ಬೋತ್ ಆರ್ ನಂಬರ್ ಆಫ್ ಇನ್ಪುಟ್ಸ್ ಈಸ್ 0, ದ ಔಟ್ಪುಟ್ ಈಸ್ 0. ಇಫ್ ಬೋತ್ ಆರ್ ನಂಬರ್ ಆಫ್ ಇನ್ಪುಟ್ ಈಸ್ 1 ಆ್ಯಂಡ್ ಔಟ್ಪುಟ್ ಈಸ್ 0. ಅಂದರೆ ಸೊ 2 ವೇರಿಯಬಲ್ ಆಗಲಿ 3 ವೇರಿಯಬಲ್ ಆಗಲಿ, ಸೊ ಮೂರು ವೇರಿಯಬಲ್ಸು 2 ವೇರಿಯಬಲ್ಸು 0 ಇದ್ದರೆ ನನಗೆ ಔಟ್ಪುಟ್ ಏನು ಬರುತ್ತೆ, 0ನೇ ಬರುತ್ತೆ. ಇಫ್ ಬೋತ್ ಆರ್ ನಂಬರ್ ಆಫ್ ಇನ್ಪುಟ್ಸ್ ಆರ್ 1, 2 ಇನ್ಪುಟ್ ಆಗಲಿ 3 ಇನ್ಪುಟ್ ಆಗಲಿ 1 ಅಂದರೆ 2 ಇನ್ಪುಟ್ಟಲ್ಲೂ 1 ಇರಬೇಕು, 3 ಇನ್ಪುಟ್ಸಲ್ಲೂ ಒಂದೇ ಇದ್ದರೆ ನನಗೆ ಔಟ್ಪುಟ್ ಏನು ಬರುತ್ತೆ, 0 ಬರುತ್ತೆ. ಸೊ ಇಲ್ಲಿ ಕಂಡೀಷನ್ ಏನು ಗೊತ್ತಿದೆ ಅಲ್ಲ, XOR ಗೇಟಲ್ಲಿ ಈವನ್ ನಂಬರ್ ಆಫ್ 1 ಇದ್ದರೆ ಈವನ್ ನಂಬರ್ ಆಫ್ 1 ಇಂದ ಇನ್ಪುಟ್ ಇದ್ದರೆ ಔಟ್ಪುಟ್ ಏನು ಬರುತ್ತೆ, 0 ಬರುತ್ತೆ. ಆಡ್ ನಂಬರ್ ಆಫ್ ಒನ್ಸ್ ಇಂದ ಇನ್ಪುಟ್ ಇದ್ದರೆ ನನಗೆ ಏನು ಬರುತ್ತೆ, ಔಟ್ಪುಟ್ಟು 1 ಬರುತ್ತೆ.
ಅಬ್ಸರ್ವ್ ದ ಸಿಂಬಲ್ ಹಿಯರ್. ಸೊ ಆರ್ ಗೆಟ್ ಆ್ಯಸ್ ಯೂಶುವಲ್ ಆರ್ ಗೆಟ್ ಬರಿತೀವಿ, ಆಮೇಲೆ ಅದ್ರ ಇನ್ನೊಂದು ಇಲ್ಲಿ ಅದ್ರ ಪಕ್ಕ ಸ್ವಲ್ಪ ಗ್ಯಾಪ್ ಬಿಟ್ಟು ಇನ್ನೊಂದು ಲೈನ್ ಹಾಕ್ತೀವಿ. ಫಾರ್ 2 inputs, for 3 inputs, for 4 inputs. Okay, so observe the truth table here. So x, y, so there are 2 variables and there are 3 variables. Okay, so 2 variables ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ, ಇಫ್ ಈವನ್ ನಂಬರ್ ಆಫ್ 1 in inputs and output is 0. ಸೊ ಈವನ್ ನಂಬರ್ ಅಂದರೆ ಗೊತ್ತಿದೆ, ಈವನ್ ನಂಬರ್ಸ್ ಎಲ್ಲ ಗೊತ್ತಿದೆ ಅಲ್ಲ ನಿಮಗೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಬೋತ್ ಆರ್ ನಂಬರ್ ಆಫ್ ಇನ್ಪುಟ್ಸ್ ಈಸ್ 0 and output is 0. ಸೊ ನಂಬರ್ ಆಫ್ ಇನ್ಪುಟ್ಸ್ ಆರ್ 0, the output is 0. The number of inputs is 1, the output is 0. The number of ones is output is 0. So dear students, I have already told about, so if both or number of inputs is 0, the output is 0. So ಎರಡು ಇನ್ಪುಟ್ ಕೂಡ 0 ಇದ್ದರೆ ನನಗೆ ಔಟ್ಪುಟ್ ಏನು ಬರುತ್ತೆ, 0ನೇ ಬರುತ್ತೆ. ಸೊ ಎರಡು ಬೋತ್ ಆರ್ ನಂಬರ್ ಆಫ್ ಇನ್ಪುಟ್ಸ್ ಈಸ್ 1, ಸೊ ಅವಾಗ ಏನು ಬರುತ್ತೆ, 0ನೇ ಬರುತ್ತೆ. ರೈಟ್. ಸೊ ಮೇನ್ ಕಂಡೀಷನ್ ಏನಂದರೆ, ಇಫ್ ಈವನ್ ನಂಬರ್ ಆಫ್ ಒನ್ಸ್ ಇನ್ ದ ಇನ್ಪುಟ್, ಈವನ್ ನಂಬರ್ ಅಂದರೆ ಸೊ ಈವನ್ ನಂಬರ್ ಆಫ್ 1 ಇದ್ದರೆ ಕೂಡ ನನಗೆ ಔಟ್ಪುಟ್ ಏನು ಬರುತ್ತೆ, 1 ಬರುತ್ತೆ. ಆಡ್ ನಂಬರ್ ಆಫ್ 1 ಇದ್ದರೆ ಕೂಡ ನನಗೇನು ಬರುತ್ತೆ, ಆಡ್ ನಂಬರ್ ಆಫ್ ಒನ್ಸ್ ಇನ್ ದ ಇನ್ಪುಟ್ ಈಸ್ ಔಟ್ಪುಟ್ ಈಸ್ 1. ಆಡ್ ನಂಬರ್ ಇದೆ, ಸೊ ಇಲ್ಲೂ ಕೂಡ 1, 2 ಸಿಗ್ನಲಲ್ಲಿ 1 ಇದೆ, ಇಲ್ಲೂ ಕೂಡ 1 ಇದೆ, ಸೊ ದ ಔಟ್ಪುಟ್ ಈಸ್ 1. ಸೊ ಅಬ್ಸರ್ವ್ ದ ಫಾರ್ 3 ವೇರಿಯಬಲ್ಸ್. ಸೊ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ, ಈವನ್ ನಂಬರ್ ಆಫ್ ಒನ್ಸ್ ಇದ್ದರೆ ಮಾತ್ರ 0 ಬರುತ್ತೆ, ಆಡ್ ನಂಬರ್ ಆಫ್ 1 ಇದ್ದರೆ 1ನೇ ಬರುತ್ತೆ. ಸೊ ಇಲ್ಲಿ ನನಗೆ ಯಾವುದೇ ರೀತಿ ಒನ್ಸ್ ಇಲ್ಲ, ಸೊ 0 ಇದೆ. ಸೊ ಇಲ್ಲಿ ನೋಡಿ, ಸೊ ಈವನ್ ನಂಬರ ಆಡ್ ನಂಬರ ಇದು, ಸೊ ಒಂದೇ 1 ಇದೆ, ಸೊ ಅದಕ್ಕಾಗಿ ಆಡ್ ನಂಬರ್. ಸೊ ನನಗೆ ಔಟ್ಪುಟ್ ಏನು ಬರುತ್ತೆ, 1 ಬರುತ್ತೆ. ಸೊ ಇಲ್ಲೂ ಕೂಡ ಒಂದೇ 3 ಇನ್ಪುಟ್ಸಲ್ಲಿ 1 ಹೈ ಇದೆ, ಸೊ ಆಡ್ ನಂಬರ್, ಸೊ ಐ ವಿಲ್ ಗೆಟ್ ಆಸ್ ಎ 1. ಸೊ ಇಲ್ಲೂ ಕೂಡ ನನಗೆ ಆಡ್ ನಂಬರ್ ಇದೆ, ಸೊ ಐ ವಿಲ್ ಗೆಟ್ ಆಸ್ ಔಟ್ಪುಟ್ ಆಸ್ ಎ 1. ಸೊ ಇಲ್ಲಿ ನೋಡಿ, ಎರಡು ಇನ್ಪುಟ್ ಎರಡು 1 ಇದೆ, ಸೊ ದಟ್ ಈಸ್ ಈವನ್ ನಂಬರ್, ಸೊ ಐ ವಿಲ್ ಗೆಟ್ ಅನ್ 0. ಸೊ ನೆಕ್ಸ್ಟ್ ಇನ್ಪುಟ್ಸಲ್ಲಿ 2 ಇನ್ಪುಟ್ಸ್ ಈವನ್ ನಂಬರ್ಸ್ ಇದೆ, ಸೊ ಐ ವಿಲ್ ಗೆಟ್ ಅನ್ 0. ಸೊ ಆಲ್ರೆಡಿ ಟೋಲ್ಡ್ ದಟ್ ಎಲ್ಲ ಇನ್ಪುಟ್ಸು 1 ಇದ್ದಾಗ ಏನು ಬರುತ್ತೆ ನನಗೆ, ಎಲ್ಲ ಇನ್ಪುಟ್ಸ್ ಇದ್ದಾಗ ಏನು ಬರುತ್ತೆ ನನಗೆ, 0 ಬರುತ್ತೆ. ಸೊ ಬಟ್ ಅದು ತಪ್ಪು. ಸೊ ಇಲ್ಲಿ ಐ ವಿಲ್ ಗೆಟ್ ಎ ಆಡ್ ನಂಬರ್ ಆಫ್ ಒನ್ಸ್, ಸೊ 1, 2, 3. ಸೊ ದಟ್ ವೈಸ್ ಇಟ್ ಈಸ್ ಎ 1. ಓಕೆ, ದಟ್ಸ್ ವೈ ಇಟ್ ಈಸ್ ಎ 1. ಸೊ ನೆಕ್ಸ್ಟ್ fourth one, so XNOR gate. So fourth at last of the derived gates, that is a XNOR gate or exclusive NOR gate. Exclusive NOR gate. As usual, it is also accepts 2 or more inputs and produces a single output. So ಇಲ್ಲಿ ಏನು ಕಂಡೀಷನ್ ಅಂದರೆ, there is a even number of ones in the inputs, the output is 1. ಸೊ ನಾವು ಲಾಸ್ಟ್ ನೋಡಿದಾಗ ಏನಿತ್ತು, ಈವನ್ ನಂಬರ್ ಆಫ್ ಒನ್ಸ್ ಇದ್ದರೆ ಔಟ್ಪುಟ್ 0 ಇತ್ತು. ಬಟ್ XNOR ಅಲ್ಲಿ ಏನಿದೆ, ಈವನ್ ನಂಬರ್ ಆಫ್ ಒನ್ಸ್ ಇದ್ದರೆ ಔಟ್ಪುಟ್ ಏನು ಬರುತ್ತೆ, 1 ಬರುತ್ತೆ. ಆಡ್ ನಂಬರ್ ಆಫ್ 1 ಇದ್ದರೆ ಔಟ್ಪುಟ್ ಏನು ಬರುತ್ತೆ, 0 ಬರುತ್ತೆ. ಸೊ ಅಬ್ಸರ್ವ್ ದ ಸಿಂಬಲ್ ಹಿಯರ್. ಸೊ ನಾರ್ ಗೇಟ್ ಅಂತ ಹಾಕಿ ಆ್ಯಸ್ ಯೂಶುವಲ್ ಸ್ವಲ್ಪ ಗ್ಯಾಪ್ ಬಿಟ್ಟು 2 inputs, 3 inputs and 4 inputs. Okay, so observe the truth table here. ಸೊ ಏನು ಹೇಳಿದ್ದೆ ನಾನು ನಿಮಗೆ, ಈವನ್ ನಂಬರ್ ಆಫ್ 1 ಇದ್ದರೆ ಮಾತ್ರ ಔಟ್ಪುಟ್ ಏನಾಗುತ್ತೆ, 1 ಇರುತ್ತೆ. ಆಡ್ ನಂಬರ್ ಆಫ್ 1 ಇದ್ದರೆ ಏನಾಗುತ್ತೆ, ಈ ಆಡ್ ನಂಬರ್ ಆಫ್ 1 ಇಂದ ಇನ್ಪುಟ್ ಇದ್ದರೆ ಔಟ್ಪುಟ್ ಏನು ಬರುತ್ತೆ, 0 ಆಗುತ್ತೆ. ಸೊ ಎಕ್ಸಾಂಪಲ್ ನೋಡಿ ಇಲ್ಲಿ ಟ್ರೂತ್ ಟೇಬಲ್ಲು. ಸೊ ಫಸ್ಟ್ ಒನ್ ನನಗೆ ಯಾವುದೇ ರೀತಿ 1 ಇಲ್ಲ, ಸೊ ಏನೂ ಇಲ್ಲ, ಸೊ ಅದಕ್ಕಾಗಿ ಏನು ಬರುತ್ತೆ, 1 ಬರುತ್ತೆ. ಸೊ ಇಲ್ಲಿ ನೋಡಿ, ನನಗೆ ಈವನ್ ನಂಬರ ಆಡ್ ನಂಬರ ಇದು, ಸೊ ಆಡ್ ನಂಬರ್. ಸೊ ನನಗೆ 2 ಇನ್ಪುಟ್ಟಲ್ಲಿ ಒಂದೇ ಆಡ್ 1 ಇದೆ, ಸೊ ಅದಕ್ಕಾಗಿ 0 ಬರುತ್ತೆ. ಸೊ ಇಲ್ಲೂ ಕೂಡ ಒಂದೇ ಇನ್ಪುಟ್ ಅಂದರೆ ಎರಡು ಸಿಗ್ನಲಲ್ಲಿ 1 ಸಿಗ್ನಲ್ ಹೈ ಇದೆ ಅಂದರೆ 1 ಇದೆ, ಸೊ ಔಟ್ಪುಟ್ ಏನು ಬರುತ್ತೆ, 0 ಬರುತ್ತೆ. ಸೊ ನೆಕ್ಸ್ಟ್ ಒನ್ 2 ಇನ್ಪುಟ್ಸಲ್ಲಿ ನನಗೆ ಈವನ್ ನಂಬರ್ ಇದೆ, ಸೊ ಹಾಗಾಗಿ ಇದೇನಾಗುತ್ತೆ, 1 ಸಿಗ್ನಲ್ ಬರುತ್ತೆ. ಅಂದರೆ 1 ಅಬ್ಸರ್ವ್ ಮಾಡಿ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿ. ಸೊ 2 0 ಇದ್ದರೆ 1 ಬರುತ್ತೆ, 2 1 ಇದ್ದರೆ 1 ಬರುತ್ತೆ. ಅಂದರೆ ಈವನ್ ಆಗಿರಬೇಕು, ಈ 2 ಇನ್ಪುಟ್ಟಲ್ಲಿ ಈವನ್ ನಂಬರ್ ಇರಬೇಕು. ಈವನ್ ನಂಬರ್ಸ್ ಆಫ್ 1 ಇದ್ದರೆ ಮಾತ್ರ 1 ಬರುತ್ತೆ. ಸೊ ಅಬ್ಸರ್ವ್ ನೆಕ್ಸ್ಟ್ 3 ವೇರಿಯೇಬಲ್ಸ್.
ಅಬ್ಸರ್ವ್ ಮಾಡಿ. ಸೊ ಇಲ್ಲಿ 3 zeros ಇದ್ದಾಗ ಒಂದೇ ಬರುತ್ತೆ. ಸೊ 3 zeros ಅಂದರೆ ಇಲ್ಲಿ ಯಾವುದೇ ರೀತಿ ಈವನು ಇಲ್ಲ ಆಡು ಇಲ್ಲ. ಸೊ ಹಾಗಾಗಿ ಔಟ್ಪುಟ್ ಸಿಗ್ನಲ್ ಏನಿರುತ್ತೆ ಒಂದಿರುತ್ತೆ. ಸೊ ನೆಕ್ಸ್ಟ್ ಅಬ್ಸರ್ವ್ ಮಾಡಿ 0 0 1 ಅಂದರೆ ಒಂದು ಆಡ್ ನಂಬರ್ ಇದೆ ತಾನೆ. ಸೊ ಆಡ್ ನಂಬರ್ ಇದ್ದರೆ 0 ಬರುತ್ತೆ. ಸೊ ನೆಕ್ಸ್ಟ್ ಇನ್ಪುಟ್ಸಲ್ಲೂ ಕೂಡ ಒಂದು ಆಡ್ ನಂಬರ್ ಇದೆ 0 ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಒಂದು 0 ಇದೆ, ಈವನ್ ನಂಬರ್ ಆಫ್ ಒನ್ಸ್ ಇದೆ. ಈವನ್ ನಂಬರ್ ಆಫ್ ಒನ್ಸ್ ಇದ್ದರೆ ಔಟ್ಪುಟ್ ಏನು ಇರುತ್ತೆ ನನಗೆ 1 ಬರುತ್ತೆ. ಸೊ ನೆಕ್ಸ್ಟಲ್ಲಿ ಈ ಆಡ್ ನಂಬರ್ ಇದೆ 0, ನೆಕ್ಸ್ಟಲ್ಲಿ ಈವನ್ ನಂಬರ್ಸ್ ಇದೆ 1 ಬರುತ್ತೆ. ಇದು ಕೂಡ ನೆಕ್ಸ್ಟ್ ಇನ್ಪುಟ್ಸಲ್ಲೂ ಕೂಡ ಈವನ್ ನಂಬರ್ಸ್ ಇದೆ. ಸೊ ಹಾಗಾಗಿ 1 ಬರುತ್ತೆ. ಸೊ ನೆಕ್ಸ್ಟ್ ನೋಡಿ 3 ವೇರಿಯೇಬಲ್ಸು ಕೂಡ 1 1 ಇದೆ. ಬಟ್ ಸೊ ಎಷ್ಟಾಯಿತು ಇದು 1 2 3 ಅಂದರೆ ಆಡ್ ನಂಬರ್ ಆಯಿತು. ಸೊ ಅದಕ್ಕೆ ಏನಾಗುತ್ತೆ ಇದು 0. ಓಕೆ, ಹೋಪ್ ಯು all of you understood this topic. Okay.